ಹಾಯ್ ಫ್ರೆಂಡ್ಸ್, ಮಸ್ತಮಗ.ಕಾಮ್ಗೆ ಸ್ವಾಗತ. ಮಧ್ಯಪ್ರಾಚ್ಯದಲ್ಲಿ ನಡೀತಿರೋ ಸಂಘರ್ಷ ಈಗ ಮತ್ತೊಂದು ಹಂತಕ್ಕೆ ತಲುಪ್ತಾ ಇದೆ. ಈಗ ಇರಾನ್ ಭಾಗಶಃ ಬಂದ್ ಮಾಡಿರೋ ಹಾರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡೋದಾಗಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಶಪಥ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಆ ಭಾಗದಲ್ಲಿ ಚೀನಾ, ಫ್ರಾನ್ಸ್, ಬ್ರಿಟನ್ ಸೇರಿ ಹಲವು ದೇಶಗಳು ತಮ್ಮ ಯುದ್ಧ ನೌಕೆಗಳನ್ನ ಕಳಿಸಿಕೊಡ್ಲಿವೆ ಅನ್ನೋ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಇತ್ತ ಭಾರತ ಕೂಡ ತನ್ನ ನೌಕಾಪಡೆಯನ್ನ ಫೀಲ್ಡ್ಗಿಳಿಸಿರೋ ಮಾಹಿತಿ ಸಿಕ್ಕಿದೆ. ಅತ್ತ ಇಸ್ರೇಲ್ ಇರಾನ್ ವಿರುದ್ಧ ಮತ್ತೊಂದು ದೊಡ್ಡ ಭೇಟಿಯಾಡಿದೆ. ಬನ್ನಿ, ಇವು ಸೇರಿದಂತೆ ಮಧ್ಯಪ್ರಾಚ್ಯದ ಸಂಘರ್ಷದಲ್ಲಿ ಹೊಸದಾಗಿ ಏನೇನಾಯ್ತು ಅನ್ನೋದನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮೊದಲು ಟ್ರಂಪ್ ಹೇಳಿಕೆಯಿಂದಲೇ ಶುರು ಮಾಡೋಣ. ಇರಾನ್ ಹಾರ್ಮುಜ್ ಜಲಸಂಧಿಯನ್ನ ಮುಚ್ಚುತ್ತಿರೋ ನಡುವೆ ಟ್ರಂಪ್ ದೊಡ್ಡ ಹೇಳಿಕೆಯನ್ನ ನೀಡಿದ್ದಾರೆ. ಈ ಜಲಮಾರ್ಗವನ್ನ ಸೇಫ್ ಆಗಿ ಓಪನ್ ಮಾಡೋಕೆ ಚೀನಾ, ಫ್ರಾನ್ಸ್, ಜಪಾನ್, ದಕ್ಷಿಣ ಕೊರಿಯಾ ಹಾಗೂ ಬ್ರಿಟನ್ ಹೀಗೆ ಸೇರಿ ಅನೇಕ ದೇಶಗಳು ಅಮೆರಿಕ ಜೊತೆ ಸೇರಿ ತಮ್ಮ ಯುದ್ಧ ನೌಕೆಗಳನ್ನ ಕಳುಹಿಸಲಿವೆ ಅಂತ ಹೇಳಿದ್ದಾರೆ. ಅಲ್ಲದೆ, ನಾವು ಈಗಾಗಲೇ ಆಲ್ಮೋಸ್ಟ್ ಇರಾನ್ನ 100% ಮಿಲಿಟರಿ ಶಕ್ತಿಯನ್ನ ಧ್ವಂಸ ಮಾಡಿದೀವಿ. ಆದ್ರೂ ಅವರು ಡ್ರೋನ್ ಅಥವಾ ಮಿಸೈಲ್ ದಾಳಿ ಮಾಡೋ ಚಾನ್ಸ್ ಇದೆ. ಹೀಗಾಗಿ ಇರಾನ್ ಕರಾವಳಿಯ ಮೇಲೆ ಭೀಕರ ಸ್ಫೋಟ ನಡೆಸಿ ಅವರ ಬೋಟ್ಗಳನ್ನ ಹೊಡೆದುರುಳಿಸ್ತೀವಿ ಅಂತ ಟ್ರಂಪ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಆದ್ರೆ ಟ್ರಂಪ್ ಹೇಳಿಕೆಗೆ ಇರಾನ್ ತೀಕ್ಷ್ಣ ತಿರುಗೇಟು ನೀಡಿದೆ. ನಾವಿನ್ನೂ ಹಾರ್ಮುಜ್ ಜಲಸಂಧಿಯನ್ನ ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿಲ್ಲ, ಅದು ಕೇವಲ ನಮ್ಮ ಕಂಟ್ರೋಲ್ನಲ್ಲಿದೆ ಅಷ್ಟೇ. ಅಮೆರಿಕನರು ಇರಾನ್ ನೌಕಾಪಡೆಯನ್ನ ಧ್ವಂಸ ಮಾಡಿದೀವಿ ಅಂತ ಮೊದಲು ಸುಳ್ಳು ಹೇಳಿದ್ರು. ಆಮೇಲೆ ತೈಲ ಟ್ಯಾಂಕರ್ಗಳಿಗೆ ಭದ್ರತೆ ಕೊಡ್ತೀವಿ ಅಂದ್ರು. ಆದ್ರೀಗ ತಮ್ಮ ರಕ್ಷಣೆಗಾಗಿ ಬೇರೆ ದೇಶಗಳ ಬಳಿ ಬ್ಯಾಕಪ್ ಫೋರ್ಸ್ ಕೇಳ್ತಿದ್ದಾರೆ ಅಂತ ಇರಾನ್ ಐಆರ್ಜಿಸಿಯ ನೌಕಾಪಡೆ ಮುಖ್ಯಸ್ಥ ಅಲಿರಜಾ ತಂಗ್ಸಿರಿ ಲೇವಡಿ ಮಾಡಿದ್ದಾರೆ. ಇನ್ನೊಂದ್ ಕಡೆ ಇದೇ ಟ್ರಂಪ್ ಇರಾನ್ ನಮ್ ಜೊತೆಗೆ ಡೀಲ್ ಮಾಡ್ಕೊಳ್ಳಕ್ಕೆ ಮುಂದಾಗ್ತಿದೆ, ಆದ್ರೆ ನಾವು ಸದ್ಯ ಯಾವುದೇ ಒಪ್ಪಂದ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ. ಇರಾನ್ ಈಗ ಯುದ್ಧ ಸಾಕು, ಕದನ ವಿರಾಮಕ್ಕೆ ಬನ್ನಿ ಅಂತ ಬೇಡ್ಕೊಳ್ತಿದೆ. ಆದ್ರೆ ನಮ್ಗೆ ಆ ಷರತ್ತುಗಳು ಅಷ್ಟೊಂದು ಸರಿ ಅನಿಸ್ತಿಲ್ಲ. ಹೀಗಾಗಿ ಸದ್ಯಕ್ಕೆ ಯಾವುದೇ ಒಪ್ಪಂದ ಮಾಡ್ಕೊಳ್ಳೋಕೆ ನಾವು ರೆಡಿ ಇಲ್ಲ ಅಂತ ಟ್ರಂಪ್ ಹೇಳಿದ್ದಾರೆ. ಆದ್ರೆ ಆ ಷರತ್ತುಗಳೇನು ಅನ್ನೋದನ್ನ ಟ್ರಂಪ್ ಬಿಡಿಸಿ ಹೇಳಿಲ್ಲ. ಅಲ್ಲದೆ, ನಾವು ಈಗಾಗಲೇ ಇರಾನ್ನ ಪ್ರಮುಖ ತೈಲ ರಫ್ತು ಕೇಂದ್ರ ಕಾರ್ಗ್ ಐಲ್ಯಾಂಡ್ ಮೇಲೆ ದೊಡ್ಡ ದಾಳಿ ಮಾಡಿ ಆಲ್ಮೋಸ್ಟ್ ಆ ದ್ವೀಪವನ್ನ ನಾಶ ಮಾಡಿದೀವಿ. ಸುಮ್ನೆ ತಮಾಷೆಗಾಗಿ 2 ಸಲ ಅದರ ಮೇಲೆ ದಾಳಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಈ ಸಂಘರ್ಷದ ಮಧ್ಯೆ ಭಾರತ ಕೂಡ ತನ್ನ ನೌಕಾಪಡೆಯನ್ನ ಫೀಲ್ಡ್ಗಿಳಿಸಿರೋ ಮಾಹಿತಿ ಸಿಕ್ಕಿದೆ. ಪರ್ಷಿಯನ್ ಗಲ್ಫ್ ಸಮೀಪ ಭಾರತ ತನ್ನ ಹಲವು ಯುದ್ಧ ನೌಕೆಗಳನ್ನ ನಿಯೋಜಿಸಿದೆ. ಆಪರೇಷನ್ ಸಂಕಲ್ಪ್ ಹಾಗೂ ಕಡಲ್ಗಳ್ಳರನ್ನ ಮಟ್ಟ ಹಾಕೋ ಭದ್ರತಾ ಕಾರ್ಯಾಚರಣೆಗಳ ಭಾಗವಾಗಿ ಆ ಭಾಗದಲ್ಲಿ ನಮ್ಮ ಯುದ್ಧ ನೌಕೆಗಳನ್ನ ನಿಯೋಜನೆ ಮಾಡಲಾಗಿದೆ. ನಮ್ಮ ವ್ಯಾಪಾರಿ ಹಡಗುಗಳಿಗೆ ರಕ್ಷಣೆ ಕೊಡೋಕೆ ನೇವಿ ಹದ್ದಿನ ಕಣ್ಣಿಟ್ಟಿದೆ ಅಂತ ಈ ಬಗ್ಗೆ ಸರ್ಕಾರಿ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಈಗಾಗಲೇ ಶಿವಾಲಿಕ್ ಮತ್ತು ನಂದಾದೇವಿ ಅನ್ನೋ 2 ಗ್ಯಾಸ್ ಟ್ಯಾಂಕರ್ಗಳು ಹಾರ್ಮುಜ್ ಜಲಸಂಧಿ ಮೂಲಕ ಸೇಫ್ ಆಗಿ ಪಾಸ್ ಆಗಿದ್ದು, ಮುಂದಿನ ಕೆಲವೇ ದಿನಗಳಲ್ಲಿ ಅವು ಭಾರತವನ್ನ ತಲುಪಲಿವೆ. ಸದ್ಯ ಪರ್ಷಿಯನ್ ಗಲ್ಫ್ ಭಾಗದಲ್ಲಿ ಭಾರತದ ಧ್ವಜ ಇರೋ 20ಕ್ಕೂ ಹೆಚ್ಚು ಹಡಗುಗಳಿವೆ. ಇದರಲ್ಲಿ ಸುಮಾರು 668 ಭಾರತೀಯ ನಾವಿಕರಿದ್ದಾರೆ. ಹೀಗಾಗಿ ಭಾರತ ತನ್ನ ವ್ಯಾಪಾರಿ ಹಡಗುಗಳು ಸೇಫ್ ಆಗಿ ಭಾರತಕ್ಕೆ ಬರಲಿ ಅನ್ನೋ ಕಾರಣಕ್ಕೆ ಪರ್ಷಿಯನ್ ಗಲ್ಫ್ ಭಾಗದಲ್ಲಿ ನೇವಿಯನ್ನ ಡಿಪ್ಲಾಯ್ ಮಾಡಿದೆ ಅಂತ ರಿಪೋರ್ಟ್ ಆಗಿದೆ. ಇನ್ನು ಮಿಡ್ಲ್ ಈಸ್ಟ್ ಯುದ್ಧದಿಂದ ಕಚ್ಚಾ ತೈಲ ಬೆಲೆ ಕೂಡ ಹಾಗೆ ಮೇಲೇರ್ತಿದೆ. ಬ್ರೆಂಟ್ ಕ್ರೂಡ್ ಆಯಿಲ್ ಬೆಲೆ ಈಗ ವಿಡಿಯೋ ರೆಕಾರ್ಡ್ ಮಾಡೋ ಹೊತ್ತಿಗೆ ಬ್ಯಾರೆಲ್ಗೆ $103ಗಿಂತ ಜಾಸ್ತಿ ಇತ್ತು. ಇನ್ನು ಇದೇ ಹಾರ್ಮುಜ್ ಜಲಸಂಧಿ ಬಗ್ಗೆ ಇರಾನ್ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದೆ. ಅಮೆರಿಕ ಮತ್ತು ಇಸ್ರೇಲ್ ಹಡಗುಗಳನ್ನ ಬಿಟ್ಟು ಬಾಕಿ ಎಲ್ಲಾ ದೇಶಗಳ ಹಡಗುಗಳು ಇಲ್ಲಿ ಓಡಾಡಬಹುದು ಅಂತ ಇರಾನ್ ಫಾರಿನ್ ಮಿನಿಸ್ಟರ್ ಅಬ್ಬಾಸ್ ಅರಾಕ್ಚಿ ಘೋಷಣೆ ಮಾಡಿದ್ದಾರೆ. ಇತ್ತೀಚೆಗಷ್ಟೇ ಅಮೆರಿಕ ಇರಾನ್ನ ಪ್ರಮುಖ ಆಯಿಲ್ ಹಬ್ ಆಗಿರೋ ಕಾರ್ಗ್ ಐಲ್ಯಾಂಡ್ ಮೇಲೆ ಅಟ್ಯಾಕ್ ಮಾಡಿತ್ತು. ಇದರ ಬೆನ್ನಲ್ಲೇ ಈ ಜಲಮಾರ್ಗವನ್ನ ಇರಾನ್ ಬಂದ್ ಮಾಡಬಹುದು ಅನ್ನೋ ಭೀತಿ ಇಡೀ ಜಗತ್ತಿಗೆ ಇತ್ತು. ಆದ್ರೆ ಅರಾಕ್ಚಿ, ನಮಗೆ ಸಮುದ್ರದ ಹಾದಿ ಮುಚ್ಚೋ ಉದ್ದೇಶ ಇಲ್ಲ, ಆದ್ರೆ ನಮ್ಮ ಶತ್ರುಗಳಿಗೆ ಮಾತ್ರ ಇಲ್ಲಿ ಜಾಗ ಇಲ್ಲ ಅಂದಿದ್ದಾರೆ. ಯಾರು ಇರಾನ್ ಮೇಲೆ ದಾಳಿ ಮಾಡ್ತಾರೋ ಅಥವಾ ದಾಳಿ ಮಾಡೋರ್ಗೆ ಬೆಂಬಲ ಕೊಡ್ತಾರೋ ಅಂತಹ ದೇಶಗಳ ಟ್ಯಾಂಕರ್ಗಳಿಗೆ ಮಾತ್ರ ಈ ದಾರಿಲಿ ಎಂಟ್ರಿ ಇರೋದಿಲ್ಲ ಅಂತ ಅರಾಕ್ಚಿ ಸ್ಪಷ್ಟಪಡಿಸಿದ್ದಾರೆ. ಇತ್ತ ಅರಾಕ್ಚಿ ಅಮೆರಿಕದ ಕಂಪನಿಗಳಿಗೂ ನೇರ ವಾರ್ನಿಂಗ್ ಕೊಟ್ಟಿದ್ದಾರೆ. ಒಂದ್ ವೇಳೆ ನಮ್ಮ ದೇಶದ ಆಯಿಲ್ ಅಥವಾ ಗ್ಯಾಸ್ ಫೆಸಿಲಿಟಿಗಳ ಮೇಲೆ ಅಟ್ಯಾಕ್ ಆದ್ರೆ ಈ ಭಾಗದಲ್ಲಿರೋ ಅಮೆರಿಕದ ಕಂಪನಿಗಳು ಮತ್ತು ಅಮೆರಿಕ ಶೇರ್ ಹೊಂದಿರೋ ಕಂಪನಿಗಳನ್ನ ನಾವು ಟಾರ್ಗೆಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇತ್ತ ಇರಾನ್ನ ಹೊಸ ಸುಪ್ರೀಂ ಲೀಡರ್ ಮೊಜ್ತಬಾ ಖಮೇನಿ ಬಗ್ಗೆ ಮಾತನಾಡಿ, ಹೊಸ ಸುಪ್ರೀಂ ಲೀಡರ್ ಜೊತೆ ನಮ್ಗೇನೂ ತೊಂದರೆ ಇಲ್ಲ, ಸಿಸ್ಟಮ್ ಸರಿಯಾಗಿ ಕೆಲಸ ಮಾಡ್ತಿದೆ ಅಂತ ಹೇಳಿದ್ದಾರೆ. ಇನ್ನು ಅಮೆರಿಕ ದಾಳಿ ಮಾಡಿದ ನಂತರ ಶ್ರೀಲಂಕಾ ಐಆರ್ಎಸ್ ಸೇನಾ ಹಡಗಿನಲ್ಲಿದ್ದ ಇರಾನ್ ನಾವಿಕರನ್ನ ರಕ್ಷಿಸಿತ್ತು. ಇದಕ್ಕೀಗ ಅಬ್ಬಾಸ್ ಅರಾಕ್ಚಿ ಧನ್ಯವಾದ ತಿಳಿಸಿದ್ದಾರೆ. ಶ್ರೀಲಂಕಾದ ಫಾರಿನ್ ಮಿನಿಸ್ಟರ್ ವಿಜಿತಾ ಹೆರಾತ್ ಜೊತೆ ಮಾತನಾಡಿ ಥ್ಯಾಂಕ್ಸ್ ಹೇಳಿದ್ದಾರೆ. ಇನ್ನು ರಷ್ಯಾ ಜೊತೆ ಬಡಿದಾಡ್ತಿರೋ ಯುಕ್ರೇನ್ ಈಗ ಇರಾನ್ ಕೆಂಗಣ್ಣಿಗೆ ಗುರಿಯಾಗಿದೆ.
ನಮ್ಗೆ ಇಸ್ರೇಲ್ ವಿರುದ್ಧ ಹೋರಾಡೋಕೆ ಡ್ರೋನ್ ಟೆಕ್ನಾಲಜಿ ಬಗ್ಗೆ ಹೆಲ್ಪ್ ಮಾಡಿ ಅಂತ ಅಮೆರಿಕ ಕೇಳ್ಕೊಂಡಿದ್ದಕ್ಕೆ ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ತಮ್ಮ ಎಕ್ಸ್ಪರ್ಟ್ಗಳನ್ನ ಮಿಡ್ಲ್ ಈಸ್ಟ್ ದೇಶಗಳಿಗೆ ಕಳಿಸಿದ್ರು. ಇದಕ್ಕೆ ರಿಯಾಕ್ಟ್ ಮಾಡಿರೋ ಇರಾನ್ ಪಾರ್ಲಿಮೆಂಟ್ನ ನ್ಯಾಷನಲ್ ಸೆಕ್ಯೂರಿಟಿ ಕಮಿಟಿ ಮುಖ್ಯಸ್ಥ ಇಬ್ರಾಹಿಂ ಅಜೀಜಿ, ಇಸ್ರೇಲ್ಗೆ ಸಾಥ್ ಕೊಡ್ತಿರೋ ಯುಕ್ರೇನ್ ಈಗ ಇರಾನ್ನ ಡೈರೆಕ್ಟ್ ಟಾರ್ಗೆಟ್. ಡ್ರೋನ್ ಟೆಕ್ನಾಲಜಿ ನೀಡಿ ಈ ಯುದ್ಧದಲ್ಲಿ ಯುಕ್ರೇನ್ ಇನ್ವಾಲ್ವ್ ಆಗಿದೆ, ಹೀಗಾಗಿ ಯುಕ್ರೇನ್ ಮೇಲೆ ದಾಳಿ ಮಾಡೋ ಕಾನೂನುಬದ್ಧ ಹಕ್ಕು ನಮಗಿದೆ ಅಂತ ಹೇಳಿದ್ದಾರೆ. ಈ ಮೂಲಕ ಹೊಸ ಯುದ್ಧ ಮಾಡಬೇಕಾಗತ್ತೆ, ಯುರೋಪಿನ ಮೇಲೂ ದಾಳಿ ಮಾಡ್ತೀವಿ ಅಂತ ಇರಾನ್ ದೊಡ್ಡ ಬೆದರಿಕೆಯನ್ನ ಹಾಕಿದೆ. ಹಾಗೇನಾದ್ರೂ ಮಾಡಿದ್ರೆ ರಷ್ಯಾ, ಉತ್ತರ ಕೊರಿಯಾ ಜೊತೆಗೆ ಇರಾನ್ ಕೂಡ ಯುಕ್ರೇನ್ ವಿರುದ್ಧ ನೇರ ದಾಳಿ ನಡೆಸಿದ ಹಾಗೆ ಆಗತ್ತೆ. ಈ ನಡುವೆ ಇಸ್ರೇಲ್ ಮತ್ತೆ ಇರಾನ್ ಮೇಲೆ ಭೀಕರ ದಾಳಿ ಮಾಡಿದೆ. ಇಸ್ರೇಲ್ನ ಭೀಕರ ಏರ್ ಸ್ಟ್ರೈಕ್ನಲ್ಲಿ ಇರಾನ್ನ 2 ಇಂಟೆಲಿಜೆನ್ಸ್ ಅಧಿಕಾರಿಗಳು ಸಾವನ್ನಪ್ಪಿದ್ದಾರೆ. ಖಾತಮ್ ಅಲ್ ಅನ್ಬಿಯಾ ಎಮರ್ಜೆನ್ಸಿ ಕಮಾಂಡ್ನ ಅಧಿಕಾರಿಗಳಾದ ಅಬ್ದುಲ್ಲಾ ಜಲಾಲಿ ಮತ್ತು ಅಮೀರ್ ಶರೀತ್ ಇಸ್ರೇಲ್ ದಾಳಿಲಿ ಪ್ರಾಣ ಕಳ್ಕೊಂಡಿದ್ದಾರೆ. ಇವರು ಇರಾನ್ ಸರ್ಕಾರದ ಅತ್ಯಂತ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ರು. ಇವರನ್ನ ನಾವು ಮುಗಿಸಿದೀವಿ ಅಂತ ಇಸ್ರೇಲ್ ಹೇಳ್ಕೊಂಡಿದೆ. ಇತ್ತ ಅಧಿಕಾರಿಗಳನ್ನಷ್ಟೇ ಅಲ್ಲದೆ ಇಸ್ರೇಲ್ ಇರಾನ್ನ ಬೆನ್ನೆಲುಬಿನಂತಿರೋ ಮಿಲಿಟರಿ ಟೆಕ್ನಾಲಜಿ ಕೇಂದ್ರಗಳನ್ನೇ ಧ್ವಂಸ ಮಾಡಿದೆ. ಇರಾನ್ ಸ್ಪೇಸ್ ಏಜೆನ್ಸಿಯ ಮೇನ್ ರಿಸರ್ಚ್ ಸೆಂಟರ್ ಮೇಲೆ ಇಸ್ರೇಲ್ ವಾಯುಪಡೆ ಸ್ಫೋಟಕ ಸುರಿಮಳೆಗೈದಿದೆ. ಇಲ್ಲಿ ಸ್ಯಾಟಲೈಟ್ ತಯಾರಿ ಮತ್ತು ಮಿಡ್ಲ್ ಈಸ್ಟ್ ನಲ್ಲಿರೋ ಟಾರ್ಗೆಟ್ಗಳನ್ನ ಗುರುತಿಸೋ ಅತ್ಯಾಧುನಿಕ ಲ್ಯಾಬ್ಗಳಿದ್ವು. ಅದರ ಜೊತೆಗೆ ಇರಾನ್ನ ಏರಿಯಲ್ ಡಿಫೆನ್ಸ್ ಸಿಸ್ಟಮ್ ಅಂದ್ರೆ ಕ್ಷಿಪಣಿ ನಿರೋಧಕ ವ್ಯವಸ್ಥೆಗಳನ್ನ ತಯಾರು ಮಾಡೋ ಪ್ರಮುಖ ಫ್ಯಾಕ್ಟರಿ ಕೂಡ ಇತ್ತು. ಇವುಗಳನ್ನೀಗ ಪುಡಿ ಮಾಡಿದೀವಿ ಅಂತ ಇಸ್ರೇಲ್ ಹೇಳಿದೆ. ಇನ್ನು ಇರಾನ್ನ ಇಸ್ಫಹಾನ್ ನಗರದಲ್ಲಿರೋ ಫ್ಯಾಕ್ಟರಿ ಮೇಲೆ ಕೂಡ ಇಸ್ರೇಲ್ ಭೀಕರ ದಾಳಿ ಮಾಡಿದೆ. ಈ ದಾಳಿಲಿ ಕನಿಷ್ಠ 15 ಜನ ಸಾವನ್ನಪ್ಪಿದ್ದಾರೆ ಅಂತ ಇರಾನ್ ಮೀಡಿಯಾಗಳು ರಿಪೋರ್ಟ್ ಮಾಡಿವೆ. ಇನ್ನು ಇರಾನ್ನಿಂದ ಇತರೆ ಗಲ್ಫ್ ರಾಷ್ಟ್ರಗಳ ಮೇಲೆ ದಾಳಿಗಳು ಕಂಟಿನ್ಯೂ ಆಗಿದೆ. ಈಗ ಮತ್ತೆ ಇರಾನ್ ಯುಎಇ ಮೇಲೆ ಡ್ರೋನ್ ಹಾರಿಸಿದೆ. ಅಲ್ಲಿನ ಪುಜೈರಾ ಪೋರ್ಟ್ನಲ್ಲಿ ಇರಾನ್ ಡ್ರೋನ್ ಅಪ್ಪಳಿಸಿದೆ. ಇದರಿಂದ ಭಾರೀ ಪ್ರಮಾಣದಲ್ಲಿ ಬೆಂಕಿ ಹೊತ್ಕೊಂಡಿದೆ. ಪರಿಣಾಮ ಡ್ರೋನ್ ಅವಶೇಷ ಮೇಲೆ ಬಿದ್ದು ಒಬ್ರು ಗಾಯಗೊಂಡಿದ್ದಾರೆ. ಇತ್ತ ಇರಾನ್ನ ರೆವಲ್ಯೂಷನರಿ ಗಾರ್ಡ್ ಕೋರ್ ಅಮೆರಿಕದ ಸೇನಾ ನೆಲೆಗಳನ್ನ ಗುರಿಯಾಗಿಸಿ ದಾಳಿ ಮಾಡಿದೆ. ಸೌದಿ ಅರೇಬಿಯಾದ ಅಲ್ ಖರ್ಜ್ನಲ್ಲಿರೋ ಅಮೆರಿಕದ ಬೃಹತ್ ಮಿಲಿಟರಿ ಬೇಸ್ ಮೇಲೆ ಕ್ಷಿಪಣಿಗಳ ಮಳೆ ಸುರಿದಿದೆ. ಈ ಬೇಸ್ನಲ್ಲಿ ಅಮೆರಿಕದ ಅತ್ಯಾಧುನಿಕ F-35 ಮತ್ತು F-16 ಯುದ್ಧ ವಿಮಾನಗಳನ್ನ ಇರಿಸಲಾಗಿತ್ತು. ಜೊತೆಗೆ ದೊಡ್ಡ ಮಟ್ಟದ ಇಂಧನ ಸಂಗ್ರಹವೂ ಇತ್ತು. ಇದರ ಮೇಲೆ 50ನೇ ಸುತ್ತಿನ ದಾಳಿ ಮಾಡಿದೀವಿ ಅಂತ ಖಮೈನಿ ಸೇನೆ ಅಂದ್ರೆ IRGC ಹೇಳಿದೆ. ಇನ್ನು ಈ ಬಗ್ಗೆ ಸೌದಿ ರಕ್ಷಣಾ ಇಲಾಖೆ ಕೂಡ ಮಾಹಿತಿ ನೀಡಿದ್ದು, ಇರಾನ್ ಹಾರಿಸಿದ 6 ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನ ಹೊಡೆದುರುಳಿಸಿರೋದಾಗಿ ಹೇಳಿದೆ. ಅಲ್ಲದೆ ಇರಾನ್ ಡ್ರೋನ್ ಕೂಡ ಹಾರಿಸಿತ್ತು, ಅವುಗಳನ್ನ ಕೂಡ ಯಶಸ್ವಿಯಾಗಿ ಹೊಡೆದಾಕಿದೀವಿ ಅಂತ ಹೇಳಿದೆ. ಇನ್ನು ಇರಾನ್ನ IRGC ಸೌದಿಯಲ್ಲಿರೋ ಅಮೆರಿಕ ಬೇಸ್ ಮಾತ್ರವಲ್ಲ, ಯುಎಇಯ ಅಲ್ ಧಫ್ರಾ ಏರ್ ಬೇಸ್ ಹಾಗೂ ಬಹ್ರೇನ್ನಲ್ಲಿರೋ ಅಮೆರಿಕನ್ ನೇವಿಯ 5th ಫ್ಲೀಟ್ ಮೇಲೂ ದಾಳಿ ಮಾಡಿದೀವಿ. ಅತ್ತ ಕುವೈತ್ನ ಅಲಿ ಅಲ್ ಸಾಲೆಂ ಮತ್ತು ಜೋರ್ಡಾನ್ನ ಅಜ್ರಾಕ್ ಬೇಸ್ಗಳ ಮೇಲೆ ಸರಣಿ ದಾಳಿ ಮಾಡಿದೀವಿ ಅಂತ ಇರಾನ್ ಹೇಳಿದೆ. ಇರಾನ್ ದಾಳಿಗೆ ಬಹ್ರೇನ್ ರಾಜಧಾನಿ ಮನಾಮಾದಲ್ಲಿ ಭಾರೀ ಸ್ಫೋಟದ ಶಬ್ದಗಳು ಕೇಳಿಬಂದಿವೆ. ಇನ್ನೊಂದು ಕಡೆ ಕುವೈತ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮೇಲೆ ಇರಾನ್ ಸರಣಿ ಡ್ರೋನ್ ದಾಳಿ ಮಾಡಿದೆ. ಅಲ್ಲಿನ ರೇಡಾರ್ ಸಿಸ್ಟಮ್ಗಳು ಡ್ಯಾಮೇಜ್ ಆಗಿವೆ. ಆದ್ರೆ ಅದೃಷ್ಟವಶಾತ್ ಯಾರಿಗೂ ಪ್ರಾಣಾಪಾಯ ಆಗಿಲ್ಲ. ಅತ್ತ ಕತಾರ್ ಮೇಲೂ ಇರಾನ್ ಮಿಸೈಲ್ ಮತ್ತು ಡ್ರೋನ್ಗಳನ್ನ ಹಾರಿಸಿದೆ. ಆದ್ರೆ ಟಾರ್ಗೆಟ್ ರೀಚ್ ಆಗೋಕ್ಕೂ ಮುನ್ನ ಇರಾನ್ನ ಮಿಸೈಲ್ ಮತ್ತು ಡ್ರೋನ್ಗಳನ್ನ ಹೊಡೆದಾಕಿದೀವಿ ಅಂತ ಕತಾರ್ ರಕ್ಷಣಾ ಇಲಾಖೆ ಹೇಳಿದೆ. ಇತ್ತ ಇರಾಕ್ನ ಎರ್ಬಿಲ್ ರಿಫೈನರಿ ಮೇಲೂ ಇರಾನ್ ದಾಳಿ ಮಾಡಿದೆ. ಇದರಿಂದ ಭಾರೀ ಪ್ರಮಾಣದಲ್ಲಿ ಬೆಂಕಿ ಹೊತ್ಕೊಂಡಿದೆ. ಹೀಗಾಗಿ ತಾತ್ಕಾಲಿಕವಾಗಿ ತೈಲಾಗಾರದ ಕಾರ್ಯಾಚರಣೆಯನ್ನ ನಿಲ್ಲಿಸಿದೀವಿ ಅಂತ ಇರಾಕ್ ಅಧಿಕಾರಿಗಳು ಹೇಳಿದ್ದಾರೆ. ಇದರ ಜೊತೆಗೆ ಇರಾನ್ ಬೆಂಬಲಿತ ಪಡೆಗಳು ಇರಾಕ್ನಲ್ಲಿ ಮತ್ತೆ ದಾಳಿ ಮಾಡಿವೆ. ಬಾಗ್ದಾದ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮೇಲೆ ಡ್ರೋನ್ ಅಟ್ಯಾಕ್ ನಡೆದಿದೆ. ಅಲ್ಲಿ ಅಮೆರಿಕದ ಮಿಲಿಟರಿ ಬೇಸ್ ಮತ್ತು ರಾಯಭಾರ ಕಚೇರಿಗಳಿದ್ದು, ಇದನ್ನೇ ಟಾರ್ಗೆಟ್ ಮಾಡಿ ಡ್ರೋನ್ ಕಳಿಸಲಾಗಿತ್ತು. ಆದ್ರೆ ಈ ಡ್ರೋನ್ಗಳನ್ನ ಏರ್ಪೋರ್ಟ್ ಕಾಂಪೌಂಡ್ ಹೊರಗಡೆನೆ ಹೊಡೆದುರುಳಿಸಲಾಗಿದೆ ಅಂತ ಇರಾಕ್ ಸೇನೆ ಹೇಳಿದೆ. ಇನ್ನು ಒಂದು ಡ್ರೋನ್ ಬಿದ್ದ ಜಾಗದಲ್ಲಿ ದೊಡ್ಡ ಮಟ್ಟದ ಬೆಂಕಿ ಕಾಣಿಸಿಕೊಂಡಿದ್ದು, ಇಡೀ ಏರ್ಪೋರ್ಟ್ ಏರಿಯಾದಲ್ಲಿ ಈಗ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಇನ್ನು ಇರಾಕ್ನಲ್ಲಿ ನಿರಂತರ ದಾಳಿಗಳಾಗ್ತಿದ್ದಂತೆ ಅಮೆರಿಕ ತನ್ನೆಲ್ಲಾ ಪ್ರಜೆಗಳಿಗೆ ಅಲ್ಲಿಂದ ಜಾಗ ಖಾಲಿ ಮಾಡಿ ಅಂತ ಸೂಚನೆ ಕೊಟ್ಟಿದೆ. ಇನ್ನು ಇಸ್ರೇಲ್ನಲ್ಲೂ ಇರಾನ್ ಮಿಸೈಲ್ ದಾಳಿ ಮಾಡಿದೆ. ಜೆರುಸಲೆಂನಲ್ಲಿ ಭಾರೀ ಸ್ಫೋಟದ ಶಬ್ದ ಕೇಳಿಬಂದಿದೆ. ಇತ್ತ ಟೆಲ್ ಅವೀವ್ನಲ್ಲೂ ಇರಾನ್ ಮಿಸೈಲ್ ನುಗ್ಗಿಸಿದೆ. ಈ ಮಿಸೈಲ್ಗಳನ್ನ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಹೊಡೆದಾಕಿದೆ ಅಂತ ಇಸ್ರೇಲ್ ಹೇಳಿದೆ. ಟೆಲ್ ಅವೀವ್ನಲ್ಲಿ ಏರ್ ರೈಡ್ ಸೈರನ್ಗಳು ಮೊಳಗಿವೆ. ಇನ್ನು ಇಸ್ರೇಲ್ ಮತ್ತು ಹೆಜ್ಬುಲ್ಲಾಗಳ ಹೊಡೆದಾಟ ಕೂಡ ಕಂಟಿನ್ಯೂ ಆಗಿದೆ. ದಕ್ಷಿಣ ಲೆಬನಾನ್ ಮೇಲೆ ಇಸ್ರೇಲ್ ನಡೆಸಿದ ದಾಳಿಲಿ 5 ಸಾವನ್ನಪ್ಪಿದ್ದಾರೆ.
ಇಸ್ರೇಲ್ ಯುದ್ಧ ವಿಮಾನಗಳು ಮೆಫ್ಡೌನ್ ಮತ್ತು ಮಜ್ದಾಲ್ ಸೆಲೆಂ ಅನ್ನೋ ಸಿಟಿಗಳನ್ನ ಗುರಿಯಾಗಿಸಿ ಬಾಂಬ್ ಹಾಕಿದ್ದು ಈ ಘಟನೆಯಲ್ಲಿ ಮಗು ಸೇರಿದಂತೆ ಒಟ್ಟು 5 ಮಂದಿ ಮೃತಪಟ್ಟಿದ್ದಾರೆ. ಅಲ್ಲದೆ ದಾಳಿಯಲ್ಲಿ 7 ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅಂತ ಲೆಬನಾನ್ನ ಹೆಲ್ತ್ ಮಿನಿಸ್ಟ್ರಿ ಹೇಳಿದೆ. ಇತ್ತ ಇಸ್ರೇಲ್ ದಾಳಿಗೆ ಹೆಜ್ಬುಲ್ಲಾ ಕೂಡ ಪ್ರತಿದಾಳಿ ಮಾಡಿದೆ. ಇಸ್ರೇಲ್ ಗಡಿಯಲ್ಲಿ ಜಮಾಯಿಸಿದ್ದ ಸೈನಿಕರನ್ನೇ ಟಾರ್ಗೆಟ್ ಮಾಡಿ ಹೆಜ್ಬುಲ್ಲಾ ಮಿಸೈಲ್ ಮತ್ತು ರಾಕೆಟ್ಗಳ ಸುರಿಮಳೆಗೈದಿದೆ. ಖಲ್ಲದ್ ಅಲ್ ಮಹಾಫಿರ್ ಮತ್ತು ಫಾತಿಮಾ ಗೇಟ್ ಬಳಿ ಇದ್ದ ಇಸ್ರೇಲ್ ಸೇನಾಪಡೆಯ ಮೇಲೆ ಈ ಅಟ್ಯಾಕ್ ಆಗಿದೆ. ಜೊತೆಗೆ ಡಿಶೋನ್ ಅನ್ನೋ ಇಸ್ರೇಲಿ ಸೆಟಲ್ಮೆಂಟ್ ಮೇಲೆ ಹೆಜ್ಬುಲ್ಲಾ ಮಿಸೈಲ್ಗಳನ್ನ ಉಡಾಯಿಸಿದೆ. ಇನ್ನು ಇಸ್ರೇಲ್ ಮತ್ತು ಹೆಜ್ಬುಲ್ಲಾ ಯುದ್ಧ ನಿಲ್ಲಿಸೋಕೆ ಇಸ್ರೇಲ್ ಮತ್ತು ಲೆಬನಾನ್ ನೇರ ಮಾತುಕತೆಗೆ ಮುಂದಾಗಿವೆ. ಮುಂದಿನ ದಿನಗಳಲ್ಲಿ ಮಾತುಕತೆ ನಡೀಬಹುದು ಅನ್ನೋ ರಿಪೋರ್ಟ್ಸ್ ಬರ್ತಿವೆ. ಆದ್ರೆ ಯಾವಾಗ ಮಾತಾಡ್ತಾರೆ ಅನ್ನೋ ಕನ್ಫರ್ಮ್ ಇಲ್ಲ. ಇನ್ನು ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ದಾಳಿ ತೀವ್ರಗೊಳ್ತಿದ್ದಂತೆ ಇರಾನ್ನ ಮಾಜಿ ದೊರೆಯ ಮಗ ರೆಜಾ ಪಹ್ಲವಿ ಫುಲ್ ಆಕ್ಟಿವ್ ಆಗಿದ್ದಾರೆ. ಇರಾನ್ ಅಲ್ಲಿ ಇಸ್ಲಾಮಿಕ್ ಆಡಳಿತ ಪತನವಾದ್ರೆ ಆ ದೇಶವನ್ನ ಮುನ್ನಡೆಸೋಕೆ ನಾನು ರೆಡಿ ಇದ್ದೀನಿ ಅಂತ ಹೇಳಿದ್ದಾರೆ. 1979ರ ಕ್ರಾಂತಿಯ ನಂತರ ದೇಶ ಬಿಟ್ಟು ಅಮೆರಿಕದಲ್ಲಿ ನೆಲೆಸಿರೋ ಪಹ್ಲವಿ ಸೋಷಿಯಲ್ ಮೀಡಿಯಾ ಮೂಲಕ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇರಾನ್ ಅಲ್ಲಿ ಈಗಿರೋ ಸರ್ಕಾರ ಬಿದ್ದ ತಕ್ಷಣವೇ ಅಧಿಕಾರ ವಹಿಸಿಕೊಳ್ಳೋಕೆ ನನ್ನ ನಾಯಕತ್ವದಲ್ಲಿ ಒಂದು ಟ್ರಾನ್ಸಿಷನಲ್ ಸಿಸ್ಟಮ್ ರೆಡಿ ಮಾಡ್ಕೊಳ್ತಿದೀವಿ. ಇದಕ್ಕಾಗಿ ಫೌಂಡೇಶನ್ ಫಾರ್ ಡಿಫೆನ್ಸ್ ಆಫ್ ಡೆಮಾಕ್ರಸೀಸ್ ಅನ್ನೋ ಅಮೆರಿಕ ಮೂಲದ ಥಿಂಕ್ ಟ್ಯಾಂಕ್ನ ಸಲಹೆಗಾರ ಸಯೀದ್ ಕಾಸಿಮಿ ನೆಜಾದ್ ನೇತೃತ್ವದಲ್ಲಿ ಇರಾನ್ನ ಒಳಗೆ ಹಾಗೂ ಹೊರಗಿರೋ ಸಮರ್ಥ ನಾಯಕರನ್ನ ಆರಿಸಲಾಗ್ತಿದೆ. ಇಸ್ಲಾಮಿಕ್ ರಿಪಬ್ಲಿಕ್ ಪತನವಾದ ಕೂಡಲೇ ದೇಶದಲ್ಲಿ ಭದ್ರತೆ, ಸ್ವಾತಂತ್ರ್ಯ ಮತ್ತು ಅಭಿವೃದ್ಧಿ ತರೋದಕ್ಕೆ ನಮ್ಮ ಟೀಮ್ ಸಂಪೂರ್ಣ ಸಜ್ಜಾಗಿದೆ ಅಂತ ಪಹ್ಲವಿ ಹೇಳಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇರಾನ್ ಯುದ್ಧಕ್ಕೆ ಸಂಬಂಧಪಟ್ಟ ಎಲ್ಲ ಅಪ್ಡೇಟ್ಸ್ ನಿಮಗೆ ತಲುಪಿಸುವಂತ ಪ್ರಯತ್ನ. ಹೀಗೆ ಟೈಮ್ಲಿ ಮಾಹಿತಿಯನ್ನ ನಿಮಗೆ ತಲುಪಿಸ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಜಾಯಿನ್ ಬಟನ್ ಕ್ಲಿಕ್ ಮಾಡೋ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಸ್ ಆಗ್ಬೋದು. ಎಲ್ಲಾ ಮೆಂಬರ್ಸ್ ಓನ್ಲಿ ವಿಡಿಯೋ ನೋಡೋಕೆ ಶುರು ಮಾಡಬಹುದು. ಆಸಕ್ತರು ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.